ಹಲೋ ನಮಸ್ಕಾರ ಸ್ನೇಹಿತರೆ. ಕರ್ಣನ ಓ ಮೈ ಗಾಡ್, ಈ ಒಂದು ಅವತಾರಕ್ಕೆ ಬಿಗ್ ಶಾಕ್ ಆಗಲೇಬೇಕಾಗಿದೆ. ರಿಷಿಯ ಮಾನ ಮರ್ಯಾದೆ ನಾಡು ರಸ್ತೆಯಲ್ಲಿ ಬೀದಿಲಿ ಹರಾಜಾಗ್ತದೆ. ಆ ಕಡೆ ಸಾಹಿತ್ಯ ಡೇರಿಂಗ್ ಡಿಸಿಷನ್ನ ತಗೊಂಡೇ ಬಿಟ್ಟಿದ್ದಾಳೆ. ಹಾಗಿದ್ರೆ ಏನಪ್ಪ ಆಗ್ತದೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಸಾಹಿತ್ಯ ಯಾವಾಗ ರಿಷಿ ಕಾಣಿಸ್ತಿಲ್ಲ ಅಂತ ಗೊತ್ತಾಯ್ತು, ಅವಳಿಗೆ ಅರ್ಥ ಆಗೇ ಬಿಡ್ತು ಕರ್ಣನೇ ಮದುವೆ ನಿಲ್ಲಿಸಿದಾನೆ ಅಂತ. ಬಿಕಾಸ್ ಅಂದು ಕರ್ಣ ಮದುವೆಗೆ ಒಪ್ಪಿಸ್ಬೇಕು ಅನ್ನೋ ಕಾರಣಕ್ಕೆ ವಿಲ್ಲನಿಶ್ ಆಗಿ ತೋರಿಸ್ತಾ, ನೀವು ಮದುವೆಗೆ ಒಪ್ಕೊಂಡ್ರೆ ಖಂಡಿತ ನಿಮ್ಮ ಮದುವೆ ನಿಲ್ಲಿಸ್ತೀನಿ ಅಂತ ಹೇಳ್ತಾರೆ. ಆ ಒಂದು ಛಲದಿಂದಾಗಿ ತನ್ನ ತಂದೆಯ ಕೊನೆಯ ಆಸೆನ ಈಡೇರಿಸಬೇಕು ಅನ್ನೋ ಕಾರಣಕ್ಕೆ ಆಕೆ ಮದುವೆಗೆ ಒಪ್ಕೋತಾಳೆ ಅಂತ ಅವನು ಅನ್ಕೊಂಡಾಗ ಆಗತ್ತೆ. ಆದರೆ ಅವತ್ತು ಅವನು ಹೇಳಿದ ಸುಳ್ಳು ಇವತ್ತು ಅವನ ಬಗ್ಗೆ ತಪ್ಪು ತಿಳ್ಕೊಳ್ಳೋ ಹಾಗೆ ಮಾಡ್ತದೆ. ತನ್ನ ಮದುವೆನ ನಿಲ್ಲಿಸಬೇಕು, ಅಪ್ಪನ ಕೊನೆಯ ಆಸೆ ಈಡೇರಿಸಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಕರ್ಣ ರಿಷಿನ ಕಿಡ್ನಾಪ್ ಮಾಡಿದಾನೆ. ಖಂಡಿತ ಇವನು ನನ್ನ ಮದುವೆ ಆಗೋದಕ್ಕೆ ಬಿಡಲ್ಲ ಅಂತ ಗೊತ್ತಾಗಿ ಆಘಾತಕ್ಕೆ ಒಳಗಾಗ್ತಾಳೆ. ನಂತರ ಈ ಕಡೆ ಏನನ್ನ ಕೂಡ ಮಾತಾಡದೆ ಅಲ್ಲಿಂದ ಹೋಗೋದಕ್ಕೆ ಸಿದ್ಧವಾಗ್ತಾಳೆ. ಜೊತೆಗೆ ಕ್ಷಮೆಯನ್ನ ಕೂಡ ಕೇಳ್ತಾಳೆ. ಈ ಮದುವೆ ಆಗೋದಿಲ್ಲ ಅಂತ ಗೊತ್ತಾಗ್ತಿದ್ದಾಗ ಈ ಕಡೆ ಚಿಕ್ಕಮ್ಮ, ಏನು ಮಾತಾಡ್ತಿದ್ಯಾ ನೀನು, ಈ ರೀತಿ ಎಲ್ಲ ಮಾತಾಡ್ದೆ ಹೇಗೆ, ನೀನು ಅಮ್ಮನಿಗೆ ಸುಸಿಯಾಗಿ ಹೋಗ್ಬೇಕಾದವಳು ಅಂದಾಗ ಈ ಮದುವೆ ನಡೆಯೋದಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಜೊತೆಗೆ ಇದನ್ನೆಲ್ಲ ಆಗಿರೋದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ, ಈ ಮದುವೆ ನಿಂತು ನಿಮ್ಮ ಮಗ ಕಾಣಿಸ್ತಿಲ್ಲ ಅಂದರೆ ಅದಕ್ಕೆಲ್ಲ ನಾನೇ ಕಾರಣ ಅಂತ ಎಲ್ಲ ತಪ್ಪನ್ನು ತನ್ನ ಮೇಲೆ ಹಾಕ್ಕೊಂಡಿದ್ದೆ. ಇಲ್ಲಿ ಸಾಹಿತ್ಯ ಅಲ್ಲಿಂದ ಹೋಗ್ತಾಳೆ. ಎಲ್ಲರೂ ಕೂಡ ಆಕೆಯನ್ನ ತಡೆಯೋಕೆ ಪ್ರಯತ್ನ ಪಡ್ತಿದ್ದಾರೆ, ಬಟ್ ಆಕೆಯನ್ನ ತಡೆಯೋದು ಅವರಿಂದ ಅಸಾಧ್ಯವಾಗುತ್ತೆ. ನಂತರ ಈ ಕಡೆ ಮನೆಗೆ ಬಂದಿದ್ದೆ, ಡೋರ್ನ ಲಾಕ್ ಹಾಕೊಂಡೆ ಬಿಡ್ತಾಳೆ. ನಂತರ ಎಲ್ಲೂ ಕೂಡ ಸೇರ್ಕೊಂಡು ಸಾಹಿತ್ಯ ಬಾಗ್ಲು ತೆಗಿಯಮ್ಮ, ಡೋರ್ನ ಹಾಕೋಬೇಡ ಅಮ್ಮ, ದಯವಿಟ್ಟು ತೆಗಿ, ನಾವೆಲ್ಲ ಕೂಡ ನಿನ್ನ ಜೊತೆ ಇದೀವಿ, ನಮ್ಗೆ ಅರ್ಥ ಆಗುತ್ತೆ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ, ಎಷ್ಟು ಆಘಾತ ಆಗಿದೆ ಅಂತ. ದಯವಿಟ್ಟು ಈ ರೀತಿ ಮಾಡೋದೆಲ್ಲ ಸರಿ ಇಲ್ಲ ಅಮ್ಮ, ಹೆಚ್ಚು ಕಡಿಮೆ ಮಾಡ್ಕೋಬೇಡ. ಇವತ್ತಿನ ಪ್ರಪಂಚದಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಎಲ್ಲವನ್ನ ಕೂಡ ಫೇಸ್ ಮಾಡ್ಬೋದು. ಆ ರೀತಿ ಫೇಸ್ ಮಾಡೋಕ್ಕಾಗದೇ ಇರೋ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ. ಪ್ರತಿಯೊಂದು ಪ್ರಾಬ್ಲಮ್ಸ್ಗೂ ಕೂಡ ಅದರದ್ದೇ ಆದ ಸೊಲ್ಯೂಷನ್ಸ್ ಇರುತ್ತೆ. ದಯವಿಟ್ಟು ಡೋರ್ ತೆಗಿಯಮ್ಮ ಅಂತ ಎಲ್ಲ ಕೂಡ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಅಕ್ಕ ಡೋರ್ ತೆಗಿ ಅಂತ ತಮ್ಮ ತಂಗಿ ಕೂಡ ಹೇಳ್ತಾ ಇದ್ರು. ಈ ಕಡೆ ಸಾಹಿತ್ಯ ಡೋರ್ ತೆಗಿತಿಲ್ಲ. ಇನ್ನೇನು ಮಾಡೋದು, ಅಕ್ಕ ಹೆಚ್ಚು ಕಡಿಮೆ ಮಾಡ್ಕೊಂಡು ಬಿಡ್ಬೋದು ಅನ್ನೋ ಒಂದು ಗಾಬರಿಯಲ್ಲಿ ತಮ್ಮ ಡೋರ್ನ ಓಪನ್ ಮಾಡಿ ಓಡುತ್ತಿದ್ದಾಗೆ ಈ ಕಡೆ ಡೋರ್ನ ಓಪನ್ ಮಾಡೇ ಬಿಡ್ತಾಳೆ. ಸಾಹಿತ್ಯ ಚೂಡಿದಾರ ಹಾಕೊಂಡಿದ್ದಾಳೆ, ಆರಾಮಾಗಿದ್ದಾಳೆ. ಇದನ್ನೆಲ್ಲ ನೋಡಿ ಶಾಕ್ ಆಗುತ್ತೆ. ಏನಿದು ಸಾಹಿತ್ಯ ಅಂತದಾಗ ಇನ್ನು ಮುಂದೆ ನಾನು ಹೀಗೆ ಇರೋದು ಅಂತ ಹೇಳ್ತಿದ್ದಾಳೆ. ಅರ್ಥ ಆಗುತ್ತೆ ಅಮ್ಮ, ನಿನ್ನ ಮನಸ್ಸಿಗೆ ತುಂಬಾ ಆಘಾತ ಆಗಿದೆ, ನಿನ್ನ ಮನಸ್ಸಿಗೆ ಅದು ಗಾಢ ಪರಿಣಾಮ ಬೀರಿದೆ ಅಂತ. ದಯವಿಟ್ಟು ಹತ್ತು ಬಿಡಮ್ಮ, ಈ ರೀತಿ ನೀನು ಮನಸ್ಸಲ್ಲೇ ಇಟ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಮುಂದೆ ಅಂತ ರಾಧಾ ಟೀಚರ್ ಹೇಳ್ತಿದ್ರ. ಈ ಕಡೆ ಇಲ್ಲ ಮೇಡಮ್, ನನಗೇನೂ ಕೂಡ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ, ಈ ಮನೆ ಜವಾಬ್ದಾರಿ ನಂದು, ಅಪ್ಪ ಈ ಮನೆ ಜವಾಬ್ದಾರಿಯನ್ನು ನನಗೂ ವಹಿಸಿ ಹೋಗಿದ್ದಾರೆ, ಇನ್ನು ಮುಂದೆ ಈ ಮನೆನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ, ಇನ್ನು ಮುಂದೆ ಅದನ್ನು ಮರೆತು ನಾನು ಇದನ್ನೆಲ್ಲ ಮಾಡೋದಿಲ್ಲ, ಇನ್ನು ಮದುವೆಗಿದ್ವೆ ಯಾವುದೂ ಬೇಡ, ಈ ಮನೆಯನ್ನು ಕಾಪಾಡೋದು, ಈ ಮನೆಯವ್ರನ್ನ ನೋಡ್ಕೊಳ್ಳೋದಷ್ಟೇ ನನ್ನ ಕೆಲಸ. ಯಾಕಂದರೆ ಈ ಮನೆಯವ್ರಿಗೆ ನನ್ನಿಂದ ತುಂಬಾ ನೋವಾಗಿದೆ, ಅವಮಾನ ಆಗಿದೆ. ಇನ್ನು ಮುಂದೆ ಅವರು ಯಾವುದೇ ರೀತಿಯ ಅವಮಾನ ನೋವನ್ನು ಅನುಭವಿಸಬಾರ್ದು, ಆ ರೀತಿ ನಾನು ನೋಡ್ಕೋತೀನಿ ಅಂತ ಹೇಳ್ತಿದ್ದಾಳೆ. ತನ್ನ ನಿರ್ಧಾರನ ಬದಲಾಯಿಸ್ಕೊಂಡಿದ್ದಾಳೆ. ನಂತರ ಆ ಕಡೆ ಕರ್ಣ ಅಂತೂ ರಿಷಿಗೆ ಸಖತ್ತಾಗಿ ಪಾಠ ಕಲಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ರಿಷಿ ಕಣ್ಗಳಲ್ಲಿ ಭಯ ಕಾಣಿಸ್ತಾನೆ ಇಲ್ಲ. ನಂತರ ಈ ಕಡೆ ಪೇಂಟ್ ಅಂಗಡಿ ಕರ್ಕೊಂಡು ಹೋದಾಗ, ಏನಿದು ಕರ್ಣ, ಪೇಂಟ್ ಅಂಗಡಿ ಕರ್ಕೊಂಡು ಬಂದಿದ್ಯಾ, ಶಾಪಿಂಗ್ಗೆ ಅಂದಾಗ ಯಾಕೆ ಇಲ್ಲಿ ಶಾಪಿಂಗ್ ಮಾಡೋಕ್ಕಾಗಲ್ವಾ, ಒಂದು ಗಟ್ಟಿಯಾಗಿರೋ ದಾರ ತಗೋ ಅಂತ ಹೇಳ್ತಾರೆ. ಹಗ್ಗ ತಗೋ ಅಂತಿದ್ದಾಗೆ ಎಲ್ಲ ಕೂಡ ನೀನೇ ಪರ್ಚೇಸ್ ಮಾಡಿದ್ರೆ ಒಳ್ಳೇದಲ್ವಾ, ನೋಡಿ ನಿನ್ಗೆ ಯಾವ್ದು ಬೇಕೋ ಅದನ್ನ ನೀನೇ ಸೆಲೆಕ್ಟ್ ಮಾಡು ಅಂತಾರೆ. ಹಗ್ಗ ತಗೋತಾರೆ. ನಂತರ ಈ ಕಡೆ ಸ್ಲೇಟ್ ಇದ್ರೆ ಕೊಡಿ, ಅಕ್ಷರಾಭ್ಯಾಸ ಮಾಡಿಸ್ಬೇಕು ಪಾಪ ಅಂತ ಹೇಳಿ ಅಕ್ಷರಾಭ್ಯಾಸಕ್ಕೆ ಸ್ಲೇಟ್ ಕೂಡ ತಗೋತಾರೆ. ಏನಪ್ಪ ಮಾಡ್ತಿದ್ಯಾ ನೀನು, ಸ್ಲೇಟ್ ಗಿಟ್ ಎಲ್ಲ ಯಾಕೆ, ಹಗ್ಗ ಕೊಡಿಸ್ದೆ, ಸ್ಲೇಟು ಜೊತೆಗೆ ಸೀಮೆ ಸುಣ್ಣ ಬೇಡವಾ ನಿನಗೆ ಅಂತಿದ್ದಾಗೆ ಅದನ್ನು ಕೂಡ ತಗೋ, ಒಳ್ಳೇದಾಗಿ ನೆನಪಿಸ್ದೆ ರಿಷಿ ಅಂತ ಹೇಳಿ ಈ ಕಡೆ ಸಿಂಹಸುಣ್ಣ ಕೂಡ ತಗೋತಾರೆ. ತಗೋತಿದ್ದಾಗೆ ಏನಿದೆಲ್ಲ ಕಾರಣ, ಈಗ ಶಾಪಿಂಗ್ ಆಯ್ತಾ, ಈಗ ಮೂವಿ ಕರ್ಕೊಂಡು ಹೋಗ್ತೀಯಾ, ನಡಿ ಮೂವಿ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಅಯ್ಯೋ ಮೂವಿ ಗಿವಿ ಎಲ್ಲ ಏನು ಸೀನ್ ಇಲ್ಲ, ಇಲ್ಲೇ ಮೂವಿನ ಒಳ್ಳೆ ಮೂವಿ ನೀನು ಇರೋ ಕಡೆನೇ ತೋರಿಸ್ತೀನಿ ಅಂತ ರಿಷಿಗೆ ಕರ್ಣ ಹೇಳ್ತಿದ್ದಾರೆ. ಫೈನಲಿ ಇದೆಲ್ಲ ಆಗ್ತಿದ್ದಾಗೆ ಈ ಕಡೆ ಕರ್ಣ, ಅಯ್ಯೋ ಎಳ್ಳೀರು ಕುಡಿತ್ಯಾ, ಬಾ ಎಳ್ಳೀರು ಕುಡಿಯೋಣ ಅಂತ ಹೇಳ್ತಾರೆ. ಫೈನಲಿ ಇಲ್ಲಿ ಎಳ್ಳೀರನ್ನು ಕುಡಿತಿದ್ದಾಗೆ ಏನು ಮಾಡ್ತಿದ್ಯಾ ಕರ್ಣ, ಎಲ್ಲವನ್ನ ಏನು ನೋಡ್ತಿರೋದು ಏನು ಮಾಡ್ತಿರೋದು ಅಂತಲೇ ಅರ್ಥ ಆಗ್ತಿಲ್ಲ, ಇಷ್ಟೇನ ನಿನ್ನಿಂದ ಆಗೋದು, ಅಯ್ಯೋ ಎಳ್ನೀರು ಕುಡಿಬೇಕಾ, ಕುಡಿತೀನಿ ಅಂತ ಹೇಳಿ ಎಷ್ಟು ಬೇಕೋ ಅಷ್ಟು ಕುಡಿ ಅಂತಾರೆ. ಒಂದು ಎರಡನ್ನು ಕುಡಿದೇ ಬಿಡ್ತಾರೆ. ಎಲ್ಲ ಯಾಕೆ ಮಾಡ್ತಿದ್ದೀನಿ ಗೊತ್ತಾ, ಕುರಿ ಕಡಿಯೋಕ್ಕೂ ಮುನ್ನ ಕೊಬ್ಬಿಸ್ತಾರಲ್ವ, ಹಾಗೆ ನಿನ್ನನ್ನು ಕೂಡ ಕೊಬ್ಬಿಸ್ತಿದ್ದೀನಿ ಅಂತ ಹೇಳ್ತಾರೆ. ಹೌದಾ, ನೀನು ಕೊಬ್ಬಿಸ್ತಿದ್ಯಾ ನನ್ನ ಅಂತ ಕೊಬ್ಬಿದ್ದ ಧ್ವನಿಯಲ್ಲೇ ಮಾತಾಡ್ತಿದ್ದಾರೆ ರಿಷಿ. ನಂತರ ಈ ಕಡೆ ಸರಿ ಆಯಿತು, ಈಗ ಎಲ್ಲಿಗೆ ಪಯಣ, ಫಿಲಿಮ್ಗಾ, ನಡಿ ಹೋಗೋಣ
ಕೀ ಕೊಡು ನನಗೆ ಅಂತ ರಿಷಿ ಹೇಳ್ತಿದ್ರೆ, ಯಪ್ಪ ಇಲ್ಲಲ್ಲಪ್ಪ ನಿನ್ನ ಜಾಗ ಡಿಕ್ಕಿ ಹಿಂದೆ ಕೂತ್ಕೋ, ಇಲ್ಲೇನು ನಿನಗೆ ಜಾಗ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಫೈನಲಿ ರಿಷಿ ಕಣ್ಗಳಲ್ಲಿ ಭಯ ಕಾಣಿಸುತ್ತೆ. ಏನಿದು ರಿಷಿ, ಇಷ್ಟೊತ್ತು ಭಯನೇ ಕಾಣಿಸ್ತಿರ್ಲಿಲ್ಲ, ನಿನ್ನ ಕಣ್ಗಳಲ್ಲಿ ವಿಶ್ವಾಸ ಅನ್ನೋದು ತುಂಬಿ ತುಳುಕ್ತಾ ಇತ್ತು, ಈಗೇನಪ್ಪ ಭಯ ಅಂತ ಕಾಣಿಸ್ತಿದ್ಯಲ್ಲ. ಓ ಮೈ ಗಾಡ್, ಏನಿದಲ್ಲ, ಈ ರೀತಿಯೆಲ್ಲ ನೀನು ಭಯ ಸೂಟ್ ಆಗೋದಿಲ್ಲ, ಈ ರೀತಿಯೆಲ್ಲ ಭಯ ಪಡಬೇಡ, ಹೇಗಿದ್ದೆ ನೀನು ಹಾಗೆ ಇರಬೇಕು ಅಂತ ಹೇಳ್ತಿದ್ದಾರೆ. ಏನು ಮಾಡೋಕ್ಕೆ ಹೊರಟಿದ್ಯಾ ಕರ್ಣ, ನೀನು ಏನು ಮಾಡ್ತಿದ್ಯೋ ಅದು ಸರಿ ಇಲ್ಲ ಅಂತ ಗೊತ್ತಿದೆ ಏನು ಮಾಡೋಕ್ಕೆ ಹೊರಟಿದ್ದೇನೆ ಅಂತ, ನೀನು ಏನು ಯೋಚನೆ ಮಾಡ್ತಾ ಇದೆಯೋ ಅದಕ್ಕೂ ಮೇಲೆ ಮಾಡ್ತೀನಿ ಅಂತ ಕರ್ಣ ಹೇಳ್ತಾನೆ. ನಂತರ ಈ ಕಡೆ ಮಾವನ ಮಗಳು ಕಾಲ್ ಮಾಡ್ತಾಳೆ, ಏನಾದರೂ ಸಹಾಯ ಬೇಕಿತ್ತ ಅಂದಾಗ, ಏನೂ ಬೇಡ ಅಮ್ಮ, ಯಾವ ಸಹಾಯನೂ ಬೇಡ, ಎಲ್ಲ ಕೂಡ ಒಳ್ಳೇದಾಗ್ತಿದೆ, ರಿಷಿನೇ ನನ್ನ ಮುಂದೆ ಇದ್ದಾನೆ, ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಈ ಕಡೆ ರಿಷಿಗೆ ಮತ್ತಷ್ಟು ಭಯನ ಹುಟ್ಟಿಸ್ತಾರೆ. ಫೈನಲಿ ರಿಷಿನ ಕಾರ್ ಡಿಕ್ಕಿ ಒಳಗಡೆ ಹಾಕಿದ್ದಾರೆ. ಒಂದು ಕಡೆ ಹೋಗಿದ್ದೆ, ಕಾರ್ ಡಿಕ್ಕಿ ಓಪನ್ ಮಾಡ್ತಾರೆ. ಓಪನ್ ಮಾಡ್ತಿದ್ದಾಗೆ ಶರ್ಟ್ ಬಿಚ್ಚು ಗಂಟು ಹಾಕಿದ್ದಾರೆ. ಈ ಕಡೆ ರಿಷಿನ ಎಳೆದು ಹೊರಗಡೆ ತರ್ತಿದ್ದಾಗೆ, ಏನು ಮಾಡೋಕ್ಕೆ ಹೊರಟಿದ್ಯಾ ಕರ್ಣ, ನೀನು ಏನು ಮಾಡ್ತಿದ್ಯೋ ಸರಿ ಇಲ್ಲ, ನೀನು ಬೇಕಾದ್ರೆ ಏನು ಬೇಕಿದ್ರು ಮಾಡು, ಆದರೆ ಈ ರೀತಿ ಎಲ್ಲ ಮಾಡಬೇಡ ಅಂತಿದ್ರೆ, ಏನಪ್ಪ ಮಾಡ್ತಿದ್ದೀನಿ ಗೊತ್ತಾಗುತ್ತೆ ಏನು ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಏನು ಹೊಡಿತೀಯಾ ಅಂದಾಗ, ಹೊಡಿಯೋದಾ, ಅದಕ್ಕೂ ಮೇಲೆ ಮರ್ಯಾದೆ ಹೇಗೆ ಬೀದಿಲಿ ಹರಾಜಾಗುತ್ತೆ ಗೊತ್ತಾ, ನೋಡ್ತಾ ಇರು ನಿನ್ನ ಮರ್ಯಾದೆನ ಹೇಗೆ ಬೀದಿ ಹರಾಜು ಆಗ್ತೀನಿ ಅಂತ ಹೇಳ್ತಿದ್ರೆ, ನೋಡು ಕಾರಣ ಎಷ್ಟು ಬೈಬೇಕೋ ಎಷ್ಟು ಹೊಡಿಬೇಕೋ ಹೊಡೆದ್ಬಿಡು, ಆದರೆ ಮರ್ಯಾದೆ ಮಾತ್ರ ತೆಗಿಬೇಡ ಎಲ್ಲರೂ ಮುಂದೆ ನಂದನ್ನ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಓ ಮೈ ಗಾಡ್, ಇಷ್ಟೊತ್ತು ಭಯನೇ ಇಲ್ಲಿಲ್ವಲ್ಲ ನಿನಗೆ ರಿಷಿ, ಇಷ್ಟೊಂದು ಭಯ ಕಾಣಿಸ್ತಿದ್ದಿಲ್ಲ, ಇದೆಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ ಕಂದ ನಿನಗೆ, ಈ ಭಯ ಎಲ್ಲ ಇಟ್ಕೋಬೇಡ, ಏನು ಜಬರ್ದಸ್ತಾಗಿ ಅಹಂಕಾರ ತೋರಿಸ್ಕೊಂಡು ಮಿನುಗ್ತಾ ಇತ್ತು ಕಣ್ಣಲ್ಲಿ ಅಹಂಕಾರ, ಈಗ ನೋಡಿದ್ರೆ ಭಯ ಅನ್ನೋದು ಕಾಣಿಸ್ತಿದೆ. ಹೋಗುತ್ತಮ್ಮ ಸ್ಲೇಟ್ ತೊಗೊಂಡು ಬಾ ಅಂತ ಭರತ್ನ ಕಳಿಸ್ತಾರೆ. ಭರತ್ ಸ್ಲೇಟ್ ತೊಗೊಂಡು ಬರ್ತಿದ್ದಾಗೆ ಈ ಕಡೆ ನಾನು ಹೇಳ್ತೀನಿ ಅದನ್ನು ಬಡಿ ಅಂತ ಹೇಳ್ತಾರೆ. ಫೈನಲಿ ನನ್ನ ತಮ್ಮಂಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು, ಅದಕ್ಕೆ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಕಾರಣ ರಿಷಿಗೆ, ನಾನೊಬ್ಬ ಪಾಪಿ, ನಾನು ಹುಡುಗಿಯರ ಜೀವನದಲ್ಲಿ ತಪ್ಪು ಮಾಡಿದ್ದೀನಿ, ಹುಡುಗಿರ ಜೀವನನ ಹಾಳು ಮಾಡಿದ್ದೀನಿ, ಅದಕ್ಕೆಲ್ಲ ನನಗೆ ಪಶ್ಚಾತ್ತಾಪ ಆಗಬೇಕು, ಪ್ರಾಯಶ್ಚಿತ್ತ ಅನುಭವಿಸ್ಬೇಕು, ಪಾಪದ ಕೆಲಸ ಮಾಡಿಬಿಟ್ಟಿದ್ದೀನಿ, ಆ ಪಾಪದ ಕೆಲಸಕ್ಕೆ ನನಗೆ ಶಿಕ್ಷೆ ಆಗಬೇಕಲ್ವಾ, ದಯವಿಟ್ಟು ನನ್ನ ಒಂದು ಪ್ರಾಯಶ್ಚಿತ್ತದಿಂದ ಹೊರಗಡೆ ತೊಗೊಂಡು ಬನ್ನಿ, ನನಗೆ ತುಂಬಾ ಪಶ್ಚಾತ್ತಾಪ ಆಗ್ತಿದೆ, ಆ ಗಿಲ್ಟಿಂದ ನಾನು ಆಚೆ ಬರಬೇಕು ಅನಿಸ್ತದೆ, ಅದಕ್ಕೋಸ್ಕರ ನನಗೆ ಒಂದು ಪನಿಷ್ಮೆಂಟ್ ಕೊಡಿ, ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದೀನಿ, ಎಲ್ಲರೂ ನನ್ನ ಮುಖಕ್ಕೆ ಉಗೀರಿ ಅಂತ ಹೇಳಿ ಬರೆಸ್ತಾರೆ. ಬೇಡ ಕರ್ಣ, ನೀನೇನು ಮಾಡ್ತಿದ್ಯೋ ತಪ್ಪು ಮಾಡ್ತಿದ್ಯಾ, ದಯವಿಟ್ಟು ಬೇಡ ಇದು ಅಂತಿದ್ದಾಗೆ ಭರತ್ ಕತ್ತಿಗೆ ಹಾಕೇ ಬಿಡ್ತಾನೆ ಸ್ಲೇಟನ್ನು. ನಂತರ ಯಾರಾದರೂ ನನ್ನನ್ನು ಕಾಪಾಡಿ ಅಂತ ಚೀರ್ತಿದ್ದಾನೆ ರಿಷಿ. ಆದರೆ ಇಲ್ಲಿ ಕರ್ಣ ಮಾತ್ರ ನಿನ್ನನ್ನು ಕಾಪಾಡೋದು ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಅಂತ ಹೇಳಿ ಬಾಯಿಗೆ ಬಟ್ಟೆನ ಹಾಕಿ ನಾಯಿ ಥರ ನಡು ರಸ್ತೆಯಲ್ಲಿ ಓಡಿಸ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ಜನಗಳು ಕೂಡ ಈತನ್ನೇ ನೋಡ್ತಿದ್ದಾನೆ, ಫೋನಲ್ಲಿ ರೆಕಾರ್ಡ್ ಮಾಡ್ಕೋತಿದ್ದಾರೆ ವಿಡಿಯೋನ. ಈ ಕಡೆ ತುಂಬಾ ಅವಮಾನ ಆಗ್ತಿದೆ, ತಲೆ ತಗ್ಸೋಕೆ ಮುಂದಾಗ್ತಿದ್ದಾನೆ ರಿಷಿ. ಆದರೂ ಕೂಡ ಇಲ್ಲಿ ನಾಯಿ ಥರ ಎಳ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ಬಂದವರೆಲ್ಲ ಸ್ಲೇಟನ್ನ ಓದ್ತಾರೆ, ನೋಡ್ತಾರೆ, ಉಗಿತಾರೆ. ಫೈನಲಿ ಸಿಕ್ಕಾಬಟ್ಟೆ ಅವಮಾನ ಆಗ್ತಿದೆ. ಅವಮಾನನ ಸಹಿಸೋಕೆ ಸಾಧ್ಯವಾಗ್ತಾನೆ ಇಲ್ಲ ರಿಷಿಗೆ. ಮುಂದೇನಾಗತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.